ನಾನು ಹೇಳೋದನ್ನ ನೀವ್ ಯಾರು ನಂಬಲ್ಲ ಅಲ್ವಾ? ಏನಾಯ್ತು ಹೇಳು ಮಾಯಾ, ಇಲ್ಲಿ ಎಲ್ರಿಗೂ ನಿಜ ಏನು ಅಂತ ಗೊತ್ತಾಗ್ಬೇಕು. ಅದು ಆ ರೌಡಿಗಳು ಈ ಮದ್ವೆ ನಡಿಬಾರ್ದು ಅಂತ ಕಿಡ್ನಾಪ್ ಮಾಡಿದೀವಿ ಅಂತ ಹೇಳ್ತಿದ್ರು. ಇದೆಲ್ಲ ಸುಳ್ಳು. ಇಲ್ಲಿ ಬೇರೇನೋ ನಡೆದಿದೆ. ಈ ಮದುವೆ ನಡಿಬಾರ್ದು ಅಂತ ಯಾರ ಮನ್ಸಲ್ಲೂ ಇಲ್ಲ. ನನ್ ಮಗಳು ಯಾಕೆ ಸುಳ್ಳು ಹೇಳ್ತಾಳೆ? ಇವಳು ಮದ್ವೆ ನಡಿಬಾರ್ದು ಅಂತ ಇಲ್ಲಿರೋರೆ ಬೇಕು ಅಂತ ಹೀಗ್ ಮಾಡಿದ್ದಾರೆ. ಏಯ್, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ಯಾರಾದ್ರೂ ಯಾಕೆ ಹೀಗೆಲ್ಲ ಮಾಡ್ತಾರೆ? ನಿಮ್ಗೆಲ್ಲ ಮೊದ್ಲೇ ನನ್ನ ಮಗಳನ್ನ ಕಂಡ್ರೆ ಆಗಲ್ಲ. ಇನ್ಯವಳು ಮನೆ ಸೊಸೆಯಾಗಿ ಬರೋದನ್ನ ತಡೆಯೋದಕ್ಕೋಸ್ಕರನೇ ಈ ತರ ಯಾಕೆ ಮಾಡಿರ್ಬಾರ್ದು? ಈ ಮನೆಯಲ್ಲಿ ನಾನು ಇಷ್ಟು ದಿವಸ ಇದ್ದೀನಿ. ಯಾರೂ ಇಲ್ಲಿರೋ ಜನ ಈ ತರ ಯೋಚನೆ ಮಾಡೋದಿಲ್ಲ. ನೀವ್ ಯೋಚನೆ ಮಾಡಿರ್ಬೋದಲ್ವಾ? ನಾವ್ಯಾಕ್ರಿ ಮಾಡೋಣ? ಎಷ್ಟೇ ಆದ್ರೂ ನನ್ನ ಮಗಳು ಮಾಯಾ ಈ ಮನೆಗೆ ದೊಡ್ಡ ಸೊಸೆಯಾಗಿ ಬರೋಳು. ಇವತ್ತಲ್ಲ ನಾಳೆ ನಿಮ್ ಮಗಳಿಗೆ ಇವಳು ಅಡ್ಡಿಯಾಗಿ ಬರ್ಬೋದು ಅಂತ ದುರಾಲೋಚನೆಯಿಂದ ನೀವೇ ಮಾಡ್ಸಿರ್ಬೋದಲ್ವಾ? ನನಗ್ಯಾಕೋ ಅಮ್ಮ ಹೇಳ್ತಿರೋದು ನಿಜ ಅಂತ ಅನ್ನಿಸ್ತಿದೆ. ಇತ್ತೀಚೆಗೆ ವಂಶಿ ಸುಮ್ನೆ ನನ್ ಮೇಲೆ ಅನುಮಾನ ಪಡ್ತಿದ್ಲು. ನೀವ್ ಈ ತರ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಏಯ್, ಮುಚ್ಚು ಬಾಯಿ. ಒಂದೇ ಒಂದ್ ಮಾತಾಡಿದ್ರು ನಿನ್ ನಾಲ್ಗೆ ಸೀಳ್ ಬಿಡ್ತೀನಿ. ಅಕ್ಕ, ಇವ್ರು ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಇಷ್ಟು ದಿನ ಇವ್ರನ್ನ ಮನೆಯಲ್ಲಿ ಹೇಗ್ ನಡ್ಸ್ಕೊಂಡಿದ್ರ ಅನ್ನೋದು ಎಲ್ಲರಿಗೂ ಗೊತ್ತಿದೆ ತಾನೆ. ಮತ್ತೆ ಕೆಲವ್ರಂತೂ ಮಾಯನ ಮಗಳು ಒಂದು, ಆಮೇಲೆ ಅವಳು ಮನ್ಸು ನೋಯಿಸೋ ಕೆಲಸ ಮಾಡಿದ್ದಾರೆ. ಹೇಯ್ ಕೋದಂಡ, ಏನಿದ್ರು ನೇರ ಮಾತಾಡ್ರಿ. ನನ್ ಮೇಲೆ ಅನುಮಾನ ಆಯ್ತು ಹೇಳ್ರಿ. ಬನ್ನಿ ಈಗಲೇ ಹೋಗೋಣ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಬಾ, ಕಂಪ್ಲೇಂಟ್ ಕೊಡೋಣ. ಅವಾಗ ಗೊತ್ತಾಗುತ್ತೆ ಯಾರು ತಪ್ಪು ಮಾಡಿದಾರೆ ಯಾರು ಇಲ್ಲ ಅಂತ. ನಿಮ್ ಸಂಬಂಧ ಮಾಡಿದ್ಕೆ ಇದು ಒಂದು ಆಗೋಗ್ಬಿಡ್ಲಿ. ಮದುವೆ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ರೆ ನೋಡೋರು ಏನ್ ಅನ್ಕೊಳ್ಳಲ್ಲ ಅಳಿ ಅಂದ್ರೆ. ಆಯ್ತು, ಪೊಲೀಸ್ ಸ್ಟೇಷನ್ಗೆ ಹೋಗೋದ್ ಬೇಡ. ಇಲ್ಲೇ ಎಲ್ಲ ಕಡೆ CCTV ಇದೆ ಅಲ್ವಾ? ಅದನ್ನ ನೋಡಿದ್ರೆ ಏನಾಗಿದೆ ಅಂತ ಗೊತ್ತಾಗತ್ತೆ.